ನಮಸ್ತೆ ಕರ್ನಾಟಕ. ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಸರ್ಕಾರದ ಕಡೆಯಿಂದ ರೇಷನ್ ಅನ್ನು ವಿತರಿಸಿದ್ದು ಯಾವಾಗ ಅಂತ ನೋಡೋದಾದ್ರೆ ಅದು ಬ್ರಿಟಿಷರ ಕಾಲದಲ್ಲಿ 1940ರಲ್ಲಿ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಬಂಗಾಳದಲ್ಲಿ ಬ್ರಿಟಿಷ್ ಸರ್ಕಾರ ರೇಷನ್ ಅನ್ನು ವಿತರಿಸಿರುತ್ತೆ. ಬಂಗಾಳ ಪ್ರಾಂತ್ಯದಲ್ಲಿ ಕ್ಷಾಮ ಏರ್ಪಟ್ಟಿದ್ದಂತಹ ಕಾಲ ಅದು. ಈ ಬರಗಾಲದಲ್ಲಿ ಜನಗಳಿಗೆ ಒಂದು ತಾತ್ಕಾಲಿಕ ಒಂದು ಚೀಟಿಯನ್ನು ನೀಡಿ ಅದರಲ್ಲಿ ನಮೂದಿಸುವುದರ ಮುಖಾಂತರ ಪಡಿತರ ಆಹಾರವನ್ನ ವಿತರಣೆ ಮಾಡಿರುತ್ತೆ. ಇಲ್ಲಿಂದ ಇದು ಭಾರತದ ಇತರೆ ಪ್ರದೇಶಗಳಲ್ಲಿಯೂ ಸಹ ಬರಗಾಲದ ಬೆದರಿಕೆಯಿಂದ ಜನಗಳು ನಿರಾಳರಾಗುವಂತೆ ಮಾಡಿರುತ್ತೆ. ಕಾರಣ ಭಾರತದ ಇತರೆ ಪ್ರಾಂತ್ಯಗಳಲ್ಲೂ ಸಹ ಬರಗಾಲದ ಸಮಯದಲ್ಲಿ ನಂತರ ಪ್ರದೇಶಗಳಲ್ಲಿ ಈ ಒಂದು ಆಹಾರದ ವಿತರಣೆ ಕಾರ್ಯ ನಡೆಯುತ್ತೆ. ಆದರೆ ಇದು ಹೆಚ್ಚು ದಿನ ಉಳಿಯೋದಿಲ್ಲ. ಬ್ರಿಟಿಷ್ ಸರ್ಕಾರ ಈ ಒಂದು ಯೋಜನೆಯನ್ನ ಸಂಪೂರ್ಣವಾಗಿ ನಿಲ್ಲಿಸುತ್ತೆ. ಎಷ್ಟೇ ಆದರೂ ಅದು ಬ್ರಿಟಿಷ್ ಸರ್ಕಾರ ಅಲ್ವೇ, ಅವರಿಗೆ ಇದ್ದಂತಹ ಉದ್ದೇಶ ಭಾರತದಿಂದ ಸಂಪೂರ್ಣವಾಗಿ ಸಂಪತ್ತನ್ನು ತಮ್ಮ ದೇಶಕ್ಕೆ ಅದನ್ನ ಸಾಗ ಹಾಕೋದೇ ಆಗಿತ್ತೇ ಹೊರತು ಇಲ್ಲಿನ ಜನಗಳ ಅಭಿವೃದ್ಧಿ ಅಥವಾ ಇಲ್ಲಿನ ಜನಗಳಿಗೆ ಮೂಲ ಸೌಕರ್ಯ ಅಥವಾ ಆಹಾರದ ಕೊರತೆ ಎಲ್ಲವನ್ನ ನಿಭಾಯಿಸುವಂತಹ ಯಾವುದೇ ಒಂದು ಮೂಲ ಉದ್ದೇಶ ಬ್ರಿಟಿಷ್ ಸರ್ಕಾರಕ್ಕೆ ಇರಲಿಲ್ಲ. ಇನ್ನು ಸ್ವಾತಂತ್ರ್ಯದ ನಂತರ ಭಾರತ ಸರ್ಕಾರ ರೇಷನ್ ವಿತರಣಾ ವ್ಯವಸ್ಥೆಯನ್ನ ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಇದನ್ನು ಪ್ರಾರಂಭ ಮಾಡುತ್ತೆ. ವಿಪರ್ಯಾಸ ಅಂದ್ರೆ ಇದು ಸಹ ಕೇವಲ ನಗರ ಪ್ರದೇಶಗಳಿಗೆ ಸೀಮಿತ ಆಗಿರುತ್ತೆ. ಸಾಕಷ್ಟು ಹಳ್ಳಿ ಪ್ರದೇಶಗಳಿಗೆ, ಗ್ರಾಮೀಣ ಪ್ರದೇಶಗಳಿಗೆ ಈ ಒಂದು ಯೋಜನೆ ತಲುಪಿರೋದಿಲ್ಲ. ಆದರೆ ಮೊದಲ ಪಂಚವಾರ್ಷಿಕ ಯೋಜನೆಯ ನಂತರ ಭಾರತ ಸರ್ಕಾರ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಒಂದು ಪಡಿತರ ಆಹಾರದ ವಿತರಣೆಯ ವ್ಯವಸ್ಥೆಯನ್ನ ಮಾಡೋ ಕಡೆ ಸಂಪೂರ್ಣವಾಗಿ ಗಮನವನ್ನು ಕೊಡುತ್ತೆ. ಇನ್ನು 1997ರಲ್ಲಿ ಭಾರತ ಸರ್ಕಾರ TPDS ಅನ್ನುವಂತಹ ಒಂದು ವ್ಯವಸ್ಥೆ, ಒಂದು ಯೋಜನೆಯನ್ನ ಜಾರಿ ಮಾಡುತ್ತೆ. TPDS ಅಂತಂದ್ರೆ ಟಾರ್ಗೆಟೆಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಇದರ ಒಂದು ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ ಭಾರತದ ಯಾವುದೇ ಮೂಲೆಯಲ್ಲಿರುವಂತಹ ಯಾವುದೇ ಕುಟುಂಬವೂ ಸಹ ಒಂದು ಪಡಿತರ ಒಂದು ರೇಷನ್ ನಿಂದ ವಂಚಿತ ಆಗದೇ ಇರೋ ರೀತಿಯಲ್ಲಿ ನೋಡಿಕೊಳ್ಳುವುದು ಈ ಒಂದು ಯೋಜನೆಯ ಒಂದು ಉದ್ದೇಶ ಆಗಿರುತ್ತೆ. ಇನ್ನು ಭಾರತ ಸರ್ಕಾರ ಅನೇಕ ಯೋಜನೆಗಳಲ್ಲಿ ಅನೇಕ ರೀತಿಯ ಒಂದು ವ್ಯವಸ್ಥಿತ ಈ ಒಂದು ಆಹಾರ ವಿತರಣಾ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ತಾ ಇದು ಇವತ್ತಿನ ಮಟ್ಟಕ್ಕೆ ಯಾವುದೇ ರೀತಿಯ ಒಂದು ಹಳ್ಳಿಯನ್ನು ಸಹ ಇದು ಈ ಒಂದು ಆಹಾರ ವಿತರಣೆಯಿಂದ ವಂಚಿತ ಆಗದೇ ಇರೋ ರೀತಿಯಲ್ಲಿ ನೋಡಿಕೊಂಡಿದೆ ಅಂದ್ರೆ ಅದು ಭಾರತ ಸರ್ಕಾರದ ಒಂದು ಪ್ರಮುಖವಾದಂತಹ ಒಂದು ಕಾರ್ಯ ಅಂತಾನೆ ಹೇಳ್ಬೋದು. ಭಾರತ ದೇಶದಲ್ಲಿ ನಾನಾ ಬಗೆಯ ರೇಷನ್ ಕಾರ್ಡ್ಸ್ ಇದೆ. ಅದರಲ್ಲಿ ಕರ್ನಾಟಕದಲ್ಲಿ ಇರುವಂತಹ ಒಂದು ಪ್ರಮುಖ 3 ರೇಷನ್ ಕಾರ್ಡ್ಗಳ ಬಗ್ಗೆ ನಾವಿವತ್ತು ಮಾಹಿತಿಯನ್ನು ತಿಳಿತಾ ಹೋಗೋಣ. ಮೊದಲನೇದಾಗಿ ಅಂತ್ಯೋದಯ ಅನ್ನ ಯೋಜನೆ. ಇದು ಬಡತನ ರೇಖೆಗಿಂತ ಕೆಳಗಡೆ ಇರುವಂತಹ ಕುಟುಂಬ ಈ ಒಂದು ಅಂತ್ಯೋದಯ ಅನ್ನ ಯೋಜನೆಯನ್ನ ಪಡೆಯೋದಕ್ಕೆ ಅರ್ಹರು. ತೀರಾ ಬಡವರು, ಕಡು ಬಡವರು ಅಂತ ನಾವೇನ್ ಕಳಿತೀವಲ್ಲ ಅವರು, ಅಂದರೆ ಮನೆ, ಯಾವುದೇ ರೀತಿಯ ಒಂದು ಸುಮಾರು ಕುಟುಂಬದ ಆದಾಯ 40,000ಕ್ಕಿಂತ ಹೆಚ್ಚು ಇರದೇ ಇರುವಂತಹ ಕುಟುಂಬ, ಸ್ವಂತ ಮನೆ, ಆಸ್ತಿ ಏನನ್ನೂ ಹೊಂದಿರದೇ ಇರುವಂತಹ ಕುಟುಂಬಗಳು ಈ ಒಂದು ಕಾರ್ಡನ್ನು ಪಡೆಯೋದಕ್ಕೆ ಅರ್ಹರು. ಎರಡನೇದಾಗಿ PHH ಅಂದ್ರೆ ಪ್ರಿಯಾರಿಟಿ ಹೌಸ್ ಹೋಲ್ಡ್, ಅಂದ್ರೆ ನಾವು ಏನು BPL ಕಾರ್ಡ್ ಅಂತ ಕರಿತಾ ಬಂದಿದೀವಲ್ಲ ಅದೇ ಇವತ್ತು PHH ಆಗಿ ಬದಲಾಗ್ತಾ ಇದೆ. ಈ PHH ಕಾರ್ಡ್ ಅನ್ನ ಅಥವಾ BPL ಕಾರ್ಡ್ ಅನ್ನ ಬಡವರು ಅಥವಾ ಮಧ್ಯಮ ವರ್ಗದ ಕುಟುಂಬದವರು ಈ ಒಂದು ಕಾರ್ಡ್ ಅನ್ನ ಪಡಿಬಹುದು. ಈ ಕಾರ್ಡ್ನಡಿ ತಲಾ 5 kgವರೆಗೆ ಪ್ರತಿ ಸದಸ್ಯರಿಗೆ ಆಹಾರವನ್ನು ವಿತರಿಸಲಾಗುತ್ತೆ. ಇನ್ನು ಈ ಕಾರ್ಡು ದೇಶದಲ್ಲಿಯೇ ಅಥವಾ ನಮ್ಮ ರಾಜ್ಯದಲ್ಲಿಯೂ ಸಹ ಅತಿ ಹೆಚ್ಚಾಗಿ ಇರುವಂತಹ ಕಾರ್ಡ್ ಅಂದ್ರೆ ಈ PHH ಕಾರ್ಡ್, ಅಂದ್ರೆ ಈ BPL ಕಾರ್ಡ್ಗಳು. ಈ BPL ಕಾರ್ಡ್ ಅನ್ನು ಪಡೆಯೋದಕ್ಕೆ ಒಂದಷ್ಟು ಮಾನದಂಡಗಳಿವೆ. ಅವು ಯಾವುವು ಅಂತ ನೋಡೋದಾದ್ರೆ ಅದು ವಾರ್ಷಿಕ ಕುಟುಂಬದ ಆದಾಯ 1,20,000ಕ್ಕಿಂತ ಹೆಚ್ಚಿರಬಾರದು. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ 3 ಹೆಕ್ಟೇರ್ಗಿಂತ ಹೆಚ್ಚು ಭೂಮಿಯನ್ನ ಹೊಂದಿರಬಾರದು. ಅಥವಾ ಯಾವುದೇ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಕೆಲಸದಲ್ಲಿ ಮನೆಯ ಸದಸ್ಯರು ಇರಬಾರದು. ಇನ್ನು ಮತ್ತೊಂದು ಅಂಶ ಅಂದ್ರೆ ಯಾವುದೇ ವೈಟ್ ಬೋರ್ಡ್ 4 ಚಕ್ರದ ಗಾಡಿಯನ್ನು ಹೊಂದಿರಬಾರದು. ಇನ್ನು ನಗರ ಪ್ರದೇಶದ ವಾಸಿಗಳಾಗಿದ್ದರೆ 1000 ಚದರ ಅಡಿ ಮನೆಯನ್ನ ಹೊಂದಿರಬಾರದು ಅಥವಾ ಬೆಲೆ ಬಾಳುವ ಯಾವುದೇ ಆಸ್ತಿಯ ಮಾಲೀಕರಾಗಿರಬಾರದು. ಇಷ್ಟೆಲ್ಲ ಅರ್ಹತೆಗಳನ್ನ ಯಾರು ಈ ಒಂದು ಕ್ರೈಟೀರಿಯಾವನ್ನ ಪಾಲನೆ ಮಾಡ್ತಾ ಇರ್ತಾರೆ, ಈ ಒಂದು ನೀತಿ ನಿಬಂಧನೆಗಳನ್ನ ಒಳಗಡೆ ಇರ್ತಾರೆ, ಅವರಿಗೆ ಈ ಒಂದು PHH ಅಥವಾ BPL ಕಾರ್ಡ್ ಅನ್ನ ವಿತರಿಸಲಾಗುತ್ತೆ. ಜಾಸ್ತಿ ಜನ ಹೊಂದಿರತಕ್ಕಂಥ ಕಾರ್ಡ್ಗಳು ಈ BPL ಕಾರ್ಡ್ಗಳು. ಇನ್ನು ಮತ್ತೊಂದು ಕಾರ್ಡ್ ಅಂತಂದ್ರೆ ನಾನ್ ಪ್ರಿಯಾರಿಟಿ ಹೌಸ್ ಹೋಲ್ಡ್ NPHH ಅಥವಾ APL ಕಾರ್ಡ್, ಶ್ರೀಮಂತರ ಕಾರ್ಡ್. ಇದು ಶ್ರೀಮಂತರು
ಅಥವಾ ಆದಾಯ ತೆರಿಗೆ ಪಾವತಿದಾರರು ಅಥವಾ ಸರ್ಕಾರಿ ನೌಕರಿಯಲ್ಲಿ ಇರುವಂತವರು ಈ ಕಾರ್ಡನ್ನು ಪಡಿತಾರೆ. ಇದಕ್ಕೆ ಯಾವುದೇ ರೀತಿಯ ರೇಷನ್ ವಿತರಣೆ ಆಗುವುದಿಲ್ಲ ಸರ್ಕಾರದ ಕಡೆಯಿಂದ. ಇದು ಕೇವಲ ಒಂದು ಐಡೆಂಟಿಫಿಕೇಶನ್ ಪರ್ಪಸ್ಗೆ ಮಾತ್ರ ಇದನ್ನ ವಿತರಣೆ ಮಾಡಲಾಗುತ್ತೆ. ಇದು ಸ್ನೇಹಿತರೆ ರೇಷನ್ ಕಾರ್ಡ್ನ ಒಂದು ಇತಿಹಾಸ, ಅದು ಬೆಳೆದು ಬಂದ ದಾರಿ ಹಾಗೂ ಯಾವ ಬಗೆಯ ರೇಷನ್ ಕಾರ್ಡ್ಗಳು ನಮ್ಮ ಒಂದು ರಾಜ್ಯದಲ್ಲಿ ಇದ್ದಾವೆ. ಈಗ ಏನು ರೇಷನ್ ಕಾರ್ಡ್ಗಳ ಗೊಂದಲ ದೇಶದಲ್ಲಿ ಸೃಷ್ಟಿಯಾಗಿದೆ ಅಥವಾ ನಮ್ಮ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.